ಕೇಳಿಸ್ತಾ ಇದೆ ಹೇಳಿಮ್ಮ. ಎಸ್ ಡಾಕ್ಟ್ರೆ, ಬಿಡದಿ ಹೋರಾಟ 1.5 ವರ್ಷ ಕಳೀತಾ ಬಂತು. ಬಿಜೆಪಿಯವರಾಗಿ, ಬಿಜೆಪಿಯ ಎಂಪಿ ಆಗಿ ಅಥವಾ ಆ ಭಾಗದವರಾಗಿ ನೀವು ಇದನ್ನ ಹೇಗೆ ನೋಡ್ತೀರಿ ಈ ಹೋರಾಟವನ್ನ? ಸರ್ಕಾರದ ಮೊಂಡು ಹಠ ಅಂತೀರಾ ಅಥವಾ ರೈತರಿಗೆ ಅದನ್ನ ಅರ್ಥ ಮಾಡ್ಸಕ್ ಆಗ್ತಾ ಇಲ್ಲ ಸರ್ಕಾರದ ಕೈಲಿ ಅಂತೀರಾ? ನಾನು ಮೊದಲನೇದಾಗಿ ಬಿಜೆಪಿ ಸಂಸದನಾಗಿ ಹೇಳ್ತಾ ಇಲ್ಲ, ಒಬ್ಬ ಸಾಮಾನ್ಯ ಪ್ರಜ್ಞಾವಂತ ಪ್ರಜೆಯಾಗಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಈ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಏನಾಗಿದೆ ಅಂದ್ರೆ ಟೌನ್ಶಿಪ್ ಯಾರೂ ಕೇಳಿಲ್ಲ. ಇವಾಗ ಬೆಂಗಳೂರಲ್ಲೇ ಸುತ್ತಮುತ್ತ ಇರತಕ್ಕಂತ 2-3 ಲಕ್ಷ ಅಪಾರ್ಟ್ಮೆಂಟ್ಸು, ಫ್ಲಾಟ್ಸು ಖಾಲಿ ಇದೆ. ಮತ್ತು ಈಗ ಆಲ್ರೆಡಿ ಇರತಕ್ಕಂತ ರೆಸಿಡೆನ್ಷಿಯಲ್ ಲೇಔಟ್ ಏನಿದೆ, ಶಿವರಾಮ್ ಕಾರಂತ್ ಲೇಔಟ್ ಆಗ್ಬಹುದು ಅಥವಾ ಕೆಂಪೇಗೌಡ ಲೇಔಟ್ ಆಗ್ಬಹುದು, ವಿಶ್ವೇಶ್ವರ ಲೇಔಟ್ ಆಗ್ಬಹುದು, ಅದರಲ್ಲೇ ಖಾಲಿ ಇದೆ. ಸೊ ಅದರಿಂದ ಮೊದಲನೇದಾಗಿ ಟೌನ್ಶಿಪ್ ಯಾರಿಗೂ ಅವಶ್ಯಕತೆ ಇಲ್ಲ. ಇದು ಮನೆ ಇಲ್ದವ್ರಿಗೂ ಯಾರು ಇಲ್ಲಿ ಸೈಟ್ ತಗೊಳ್ಳೋದಿಲ್ಲ. ಯಾರಾದ್ರೂ ಹಣ ಇದ್ದವ್ರು ಮಾತ್ರ ಸೈಟ್ ತಗೋತಾರೆ ಹೊರತು ಅದಕ್ಕಿಂತ ಹೆಚ್ಚಾಗಿ ಸುಮಾರು 7,000 ಫಲವತ್ತಾದ ಈ ಜಮೀನನ್ನ ಇವತ್ತು ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಅದರ ರೈತರ ವಿರೋಧದ ನಡುವೆ ಇದು ನಿಜವಾಗ್ಲೂ ಇದು ಒಂದು ಪ್ರತಿಷ್ಠೆ ಆಗಬಾರ್ದು. ಪ್ರಾಕ್ಟಿಕಾಲಿಟಿ ಇರಬೇಕು, ಗ್ರೌಂಡ್ ರಿಯಾಲಿಟೀಸ್ ಇರಬೇಕು. ಯಾಕೆಂದ್ರೆ ಇವತ್ತು ಏನಾಗಿದೆ, ಅಲ್ಲಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ನಾನು ಕೂಡ ಸುಮಾರು 8-10 ಹಳ್ಳಿ ಭೇಟಿ ಮಾಡಿದ್ದೇನೆ. ಯಾಕೆಂದ್ರೆ ಅಲ್ಲಿ ಎಲ್ಲಾ ಫಲವತ್ತಾದ ಜಮೀನುಗಳಿದೆ. ಆಮೇಲೆ ಬೆಳೆ ತುಂಬಾ ಚೆನ್ನಾಗಿದೆ. ಅಲ್ಲಿ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಬಾಳೆ ತೋಟ ಇದೆ, ರೇಷ್ಮೆ ಬಹಳ ಚೆನ್ನಾಗಿ ಬೆಳೀತಾ ಇದ್ದಾರೆ. ಮತ್ತು ಹಾಲಿನ ಉತ್ಪಾದನೆ ಕೂಡ ಲಕ್ಷಾಂತರ ಲೀಟರ್ ಹಾಲು ಕೊಡ್ತಾ ಇದ್ದಾರೆ. ಆಮೇಲೆ 150-200 ಅಡಿಗೆ ನೀವು ಬೋರ್ವೆಲ್ ತೆಗೆದ್ರೆ ನೀರು ಸಿಗ್ತಾ ಇದೆ. ಅದರಿಂದ ಈ ಯೋಜನೆ ಈಗ ಅಂದ್ರೆ ಏನಾಗಿದೆ, 85% ರೈತರು ಇದಕ್ಕೆ ವಿರೋಧ ಆಗಿದ್ದಾರೆ. ಅದಕ್ಕೆ ನಾನು ನಿಮ್ಮ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡೋದು ಏನು ಅಂದ್ರೆ, ಈ ಯೋಜನೆಯನ್ನ ದಯವಿಟ್ಟು ಕೈಬಿಡಿ. ಅಂದ್ರ ನಂತರ ಈ ಯಾರು ಇದಕ್ಕೆ ಒಪ್ಪಿದ್ದಾರೆ, ಯಾರು ಒಪ್ಪಿಲ್ಲ ಅನ್ನೋದನ್ನ ನೀವು ಪ್ರಕಟಣೆ ಮಾಡಿ, DC ಆಫೀಸಲ್ಲಿ ಪ್ರಕಟಣೆ ಮಾಡಿ ಮತ್ತು ಸ್ಥಳೀಯ ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟಣೆ ಮಾಡಿ. ಈಗ ಎಷ್ಟು 500 ಜನ ರೈತರಿದ್ರೆ ಇದು ಈ ಭೂ ಸ್ವಾಧೀನಕ್ಕೆ ಎಷ್ಟು ಜನ ಒಪ್ಪಿದ್ದಾರೆ, ಎಷ್ಟು ಜನ ಒಪ್ಪಿಲ್ಲ ಅನ್ನೋದನ್ನ ಬಹಿರಂಗಪಡಿಸಿ ಅದು ಇಶ್ಯೂ ಕ್ಲಿಯರ್ ಆಗೋಗುತ್ತೆ. ಅಂದ್ರೆ ಒಳ್ಳೆ ಕಾಂಕ್ರೀಟ್ ಎವಿಡೆನ್ಸ್ ಆಗುತ್ತೆ. ನಂತರ ಹಿಂದೆ ಏನಾಯ್ತು, ಎಲ್ಲಾ ಮುಖ್ಯಮಂತ್ರಿಗಳು, ಈ ಕುಮಾರಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ ಈ ಯೋಜನೆ ಬೇಡ ಅಂತ ರೈತರು ವಿರೋಧ ಮಾಡಿದ್ರು, ಅವರು ಅಲ್ಲಿಗೆ ಕೈ ಬಿಟ್ರು. ನಂತರ ಯಡಿಯೂರಪ್ಪನವರು ಬಂದ್ರು, ಅವರು ಕೈ ಬಿಟ್ರು. ನಂತರ ಸದಾನಂದ ಗೌಡರು ಬಂದ್ರು, ಅವರು ಕೈ ಬಿಟ್ರು. ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಅವರೆಲ್ಲ ಕೈ ಬಿಟ್ರು. ನಂತರ ವಿಪರ್ಯಾಸ ಅಂದ್ರೆ ಅಂದಿನ ವಿರೋಧ ಪಕ್ಷದ ಸದಸ್ಯರು ಇಂದಿನ ಏನು ರಾಜ್ಯವನ್ನ ಸರ್ಕಾರದಲ್ಲಿದ್ದಾರೆ, ಅಂದಿನ ವಿರೋಧ ಪಕ್ಷವಾದಂತ ಕಾಂಗ್ರೆಸ್ಸೇ ಇದನ್ನ ವಿರೋಧ ಮಾಡಿದೆ. ಆ ಸಂದರ್ಭದಲ್ಲಿ ಇವತ್ತು ಈ ಜಮೀನನ್ನ ಕಿತ್ಕೊಳ್ಳೋದ್ರಿಂದ ಇದು ಕೇವಲ ಜಮೀನನ್ನ ಕಿತ್ಕೋತಾ ಇಲ್ಲ, ಅವರ ಭವಿಷ್ಯವನ್ನ, ಅವರ ಬದುಕನ್ನೇ ಕಿತ್ಕೋತಾ ಇದ್ದಾರೆ. ಯಾಕೆಂದ್ರೆ ಈಗ ಕೃಷಿ ಮಾಡತಕ್ಕಂಥವ್ರಿಗೆ ಈಗ ಆಯ್ತು 1 ಎಕರೆಗೆ 2.5 ಕೋಟಿನೇ ಕೊಡ್ಬೋದು ಅನ್ಕೊಳ್ಳಿ. ಆ 2.5 ಕೋಟಿ ಇಟ್ಕೊಂಡು ರೈತ ಏನ್ ಮಾಡ್ತಾನೆ? ಅವನು ಕಸಬು ರೈತಾಪಿ ಕೆಲಸ. ಸೊ ಇವಾಗ ಏನಾಗುತ್ತೆ, ಅವನು ದನ ಸಾಕ್ಬೇಕು, ಹಸು ಸಾಕ್ಬೇಕು, ಕುರಿ ಸಾಕ್ತಾರೆ, ಆಡ್ ಸಾಕ್ತಾರೆ. ಈ ಜಮೀನೇ ಇಲ್ಲದೆ ಇದ್ರೆ ಅವ್ರನ್ನ ಹೇಗೆ ಸಾಕಾಗುತ್ತೆ? ಸೊ ಅದರಿಂದ ಇದು ಈ ಯೋಜನೆಯನ್ನ ಕೈ ಬಿಡಬೇಕು. ಇದು ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಇದು ರಾಜಕೀಯನೇ ಇಲ್ಲ. ಇಲ್ಲಿ ಸುಮ್ಮನೆ ಅನ್ನೆಸೆಸರಿ ರಾಜಕೀಯದ್ದು ತರನೇಬಾರದು. ಇದು ಗ್ರೌಂಡ್ ರಿಯಾಲಿಟೀಸ್ ಏನು, ಅದಕ್ಕೋಸ್ಕರ ನಾನು ಪುನಃ ಹೇಳ್ತಾ ಇದ್ದೇನೆ, ಜಿಲ್ಲಾಡಳಿತ ಮತ್ತು ಸರ್ಕಾರ ಪಬ್ಲಿಷ್ ಮಾಡಲಿ. ಈಗ ಬೆಂಗಳೂರನ್ನ ಎಕ್ಸ್ಟೆಂಡ್ ವಿಸ್ತರಣೆ ಮಾಡಬೇಕು. ಹೊರಗಿನ ರಾಜ್ಯದವ್ರಿಗೆ ಕರ್ನಾಟಕ ಅಂದ ತಕ್ಷಣ ಬೆಂಗಳೂರು ಮಾತ್ರ ಕಾಣಿಸ್ತಾ ಇದೆ. ಮೈಸೂರಿನವ್ರಿಗೂ ಕೆಲವರಿಗೆ ಅನ್ಸುತ್ತೆ ನಮ್ ಕಡೆನೂ ಸ್ವಲ್ಪ ಅಭಿವೃದ್ಧಿ ಆಗ್ಲಿ ಅಂತ. ರಾಮನಗರದವ್ರಿಗೂ ಅನ್ಸುತ್ತೆ ನಾವು ಕೂಡ ಸ್ವಲ್ಪ ಅಭಿವೃದ್ಧಿ ಆಗೋಣ ಅಂತ. ಅಂಡ್ ಅಭಿವೃದ್ಧಿ ಅಂತ ಬಂದಾಗ ಇಂತಹ ಕಣ್ಣೀರು, ಇಂತಹ ಫಲವತ್ತಾದ ಭೂಮಿಗಳನ್ನ ತಗೊಂಡಿರೋದು ಮೊದಲನೇ ಬಾರಿ ಅಲ್ವೇ ಅಲ್ಲ. ಎಕ್ಸಾಂಪಲ್ ನ್ಯಾಷನಲ್ ಹೈವೇಗಳ ಇತಿಹಾಸಕ್ಕೆ ತೆಗ್ತಾ ಹೋದ್ರೆ ಎಲ್ಲವೂ ಕೂಡ ಫಲವತ್ತಾದ ಭೂಮಿಲೇ ಆಗ್ತಾ ಇದೆ. ಇವಾಗ ನೋಡಿ ಏನು ಏನಾದ್ರೂ ಜಲಾಶಯ ಕಟ್ತಾ ಇದಾರಾ? ಓಕೆ. ಏನಾದ್ರೂ ಇಂಡಸ್ಟ್ರೀಸ್ ಕಟ್ತಾ ಇದಾರಾ? ಓಕೆ. ಅಥವಾ ಯಾವ್ದಾದ್ರು ರೈಲ್ವೆ ಪ್ರಾಜೆಕ್ಟ್ ಬರ್ತಾ ಇದೆಯಾ, ಅಥವಾ ರೈಲ್ವೆ ವರ್ಕ್ಶಾಪ್ ಬರ್ತಾ ಇದೆಯಾ? ಸೊ ದೋಸ್ ಆರ್ ದಿ ಯಾವುದು ಪ್ರಾಜೆಕ್ಟ್ಸ್ ಆಫ್
public importance. Those are the projects of national importance. Those are the projects of state importance. ಈ township, it is not a developmental. Real estate ಈಗ ಅಂತೀರಾ ಖಾಲಿ ಇದೆ sir ಅಂತ ಇದನ್ನ? ಹೇಳ್ತಾ ಇದ್ದೀನಲ್ಲ. ಈಗ Real ನೋಡಿ estate ನೀವು ಅಂತೀರಾ? ಅದು ಜನರಿಗೆ ಅವಶ್ಯ. ಈಗ ಟೌನ್ಶಿಪ್ ಸೈಟ್ ಯಾರು ಕೇಳಿದ್ದಾರೆ, ಟೌನ್ಶಿಪ್ ಯಾರು ಕೇಳಿದ್ದಾರೆ? ಈಗಿರ 3 ಲೇಔಟ್ ಅಲ್ಲೇ ಮೂಲಭೂತ ಸೌಕರ್ಯಗಳಿಲ್ಲ. ನಂತರ ಈಗ ಅಪಾರ್ಟ್ಮೆಂಟ್ ನೋಡಿ ನೀವು, ನಾನು ಮೊನ್ನೆ ತಿರುಪತಿಗೆ ಹೋಗ್ತಾ ಇದ್ದೆ, ಅಲ್ಲಿ ಜಸ್ಟ್ ಹೊಸಕೋಟೆ ಸುತ್ತಮುತ್ತ ಎಲ್ಲ ಖಾಲಿ ಇದೆ ಅಪಾರ್ಟ್ಮೆಂಟ್. ನೀವು ಇವನ್ ಆನೇಕಲ್ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳು ಖಾಲಿ ಇದೆ. ಇಲ್ಲೂ ಕೂಡ ಕುಂಬಳಗೋಡ್ ಸುತ್ತಮುತ್ತ ಅಪಾರ್ಟ್ಮೆಂಟ್ ಖಾಲಿ ಇದೆ. ಸೊ ಅದಕ್ಕೋಸ್ಕರ ಆಮೇಲೆ ನೀವು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಆ ಕಡೆ ಕೆಲವು ಬರಡು ಭೂಮಿ ಇದೆ, ಅಂದ್ರೆ ಯಾವುದೇ ಬೆಳೆ ಬೆಳೀತಾ ಇಲ್ಲ, ಅಲ್ಲಿ ಬೇಕಾದ್ರೆ ಮಾಡಬಹುದು. ಬೇಕಾದ್ರೆ ಅದು ಏನು, ಇಟ್ ಈಸ್ ನಿಯರೆಸ್ಟ್ ಟು ದಿ ಏರ್ಪೋರ್ಟ್ ಆಲ್ಸೋ. ಅದರಿಂದ ಯಾವಾಗ್ಲೂ ಅಷ್ಟೇ ಡೆವಲಪ್ಮೆಂಟ್ ಅಂದ್ರೆ ಏನು, ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು. ಈಗ ಜಲಾಶಯ, ಏನೋ ಒಂದು ಜಲಾಶಯ ಕಟ್ಟಬೇಕು ಅನ್ನಿ, ಆಯ್ತು, ಅದರಲ್ಲಿ 10,000 ಜನಕ್ಕೆ ಅನಾನುಕೂಲ ಆದ್ರೆ 10 ಲಕ್ಷ ಜನರಿಗೆ ಅನುಕೂಲ ಆಗುತ್ತೆ. ಸೊ ದೋಸ್ ಆರ್ ದಿ ಪ್ರಾಜೆಕ್ಟ್ಸ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್ ಇವೆಲ್ಲ. ಮಂಜುನಾಥ್ ಸರ್, ನೀವು ಆರಂಭದಲ್ಲೇ ಹೇಳಿದ್ರಿ ನಾನೊಬ್ಬ ಬಿಜೆಪಿ ಎಂಪಿ ಆಗಿ ಇದ್ರ ಬಗ್ಗೆ ಮಾತಾಡಲ್ಲ, ರೈತರ ಪರ ಕಾಳಜಿ ಇರೋರಾಗಿ ಮಾತಾಡ್ತೀನಿ ಅಂತ. ಬಟ್ ಸ್ಟಿಲ್ ದಯವಿಟ್ಟು ಕ್ಷಮಿಸಿ ಸರ್, ಯಾಕಂದ್ರೆ ಕಾಂಗ್ರೆಸ್ನವರ ಪ್ರಶ್ನೆ ಇದೆ, ಅದು ನಾನು ನಿಮ್ ಗಮನಕ್ಕೆ ಹಾಕ್ಲೇಬೇಕು. ಯಾಕೆ ಬಿಜೆಪಿ ಅವರ ಅಧಿಕಾರಾವಧಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಅನ್ನೋದು ಆಗೇ ಇಲ್ವಾ? ಬಹಳ ಸುಗಮವಾಗಿ ಮಾಡ್ತಾರೆ ಅವರು. ಕೈಗಾರಿಕಾ ಕಾರಿಡಾರ್ ಮಾಡೇ ಇಲ್ವಾ? ರೈತರು ಭೂಮಿಯನ್ನ ವಶಪಡಿಸ್ಕೊಂಡೇ ಇಲ್ವಾ? ನಾವು ಮಾಡ್ತೀನಿ ಅಂದಾಗ ಯಾಕೆ ರಾಜಕೀಯವನ್ನ ತರ್ತಾರೆ? ರಾಜಕೀಯ ಹುಚ್ಚಾಟ ಅಷ್ಟೇ ಇದು. ಅನವಶ್ಯಕವಾಗಿ ಪೊಲಿಟಿಕಲ್ ಅಂದ್ರೆ ರಾಜಕೀಯ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಬಿಜೆಪಿ ಅವರು. ಇದು ಕಾಂಗ್ರೆಸ್ನವರ ಆರೋಪ ಸರ್, ಕಾಂಗ್ರೆಸ್ನವರ ಪ್ರಶ್ನೆ ಸರ್, ನಂದಲ್ಲ. ಇವಾಗ ನಾನು ಹೇಳಿದ್ನಲ್ಲ, ಲೆಟ್ ಅಸ್ ನಾಟ್ ಬ್ರಿಂಗ್ ದಿಸ್ ಪಾಲಿಟಿಕ್ಸ್ ಅಟ್ ಆಲ್. ಈಗ KDBನೇ ತಗೊಳ್ಳಿ, KDBನಲ್ಲಿ ನೀವು ಡಾಬಾಸ್ಪೇಟೆ ಆಗ್ಬಹುದು, ಹತ್ತಿಬೆಲೆ ಆಗ್ಬಹುದು, ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬಹುದು, ಸುಮಾರು ಆ ಕಡೆ. ಈಗ ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ, ನಾನು ಡಾಬಾಸ್ಪೇಟೆ ಒಳಗಡೆ ಹೋಗಿ ನೋಡಿದ್ದೀನಿ, ಸುಮಾರು 40% 50% ಇಂಡಸ್ಟ್ರಿಯಲ್ ಇದು ಸೈಟ್ಗಳನ್ನ ಅಲಾಟ್ ಮಾಡಿದಾರಲ್ಲ, ಖಾಲಿನೇ ಬಿದ್ದಿದೆ ಅದು. ಅದ್ರೊಳಗಡೆ ಹೋದ್ರೆ ಬರೀ ಕಾಂಪೌಂಡ್ ಇದೆ, ಮೂಲಭೂತ ಸೌಕರ್ಯ ಇಲ್ಲ. ಅದು ಈಗ ಯಾವುದಕ್ಕೋ ಒಂದು ಅಲಾಟ್ ಮಾಡಿದ್ರೆ, ಈಗ 5 years, ಈಗ ನೋಡಿ ಮೊನ್ನೆ ಆಂಧ್ರ ಪ್ರದೇಶ ಒಂದು ಮಾಡಿದ್ದಾರೆ, ಆಂಧ್ರ ಪ್ರದೇಶ ಗವರ್ಮೆಂಟ್ ಒಂದು ಮಾಡಿದ್ದಾರೆ. ಯಾವುದೋ ಒಂದು ಸ್ಟೀಲ್ ಕಂಪನಿಗೆ 4,000 ಎಕರೆನೋ 5,000 ಎಕರೆನೋ ಅಲಾಟ್ ಮಾಡಿದ್ದಾರೆ ಹಿಂದೆ. ಅವರು ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ ಮಾಡ್ಲಿಕ್ಕೆ ಆಗಿಲ್ಲ, ವಾಪಸ್ ತಗೊಂಡಿದ್ದಾರೆ. ಇವಾಗ ಯಾರ್ಯಾರಿಗೆ ಇದು ಅಲಾಟ್ ಮಾಡಿದೆ, ಅವರು ಏನು ಇಂಡಸ್ಟ್ರೀಸ್ ಯಾವ ಪರ್ಪಸ್ಗೆ ಅಲಾಟ್ ಮಾಡಿದೆ ಅದನ್ನ ಅವರು ಮಾಡದೇ ಇದ್ರೆ, ಎಕ್ಸಿಕ್ಯೂಟ್ ಮಾಡದೇ ಇದ್ರೆ, ಅದನ್ನು ವಾಪಸ್ ತಗೊಂಡು ಬೇರೆಯವ್ರಿಗೆ ಅಲಾಟ್ ಮಾಡಿ. ಸೊ ದಟ್ ಈಸ್ ದ ವೇ ಟು ಗೋ ಫಾರ್ವರ್ಡ್. ಬೆಂಗಳೂರು ಸುತ್ತಮುತ್ತ ಅಭಿವೃದ್ಧಿ ಆಗ್ಬೇಕು, ಯಾಕೆ ಅಭಿವೃದ್ಧಿನ ಬಿಜೆಪಿ ಮಾಡ್ತಾ ಇದೆ? ಅಲ್ಲ, ಏನು ಅಭಿವೃದ್ಧಿ? ಸಿ, ನೋಬಡಿ ಈಸ್ ಅಗೇನೆಸ್ಟ್ ಡೆವಲಪ್ಮೆಂಟ್. ಈಗ ಇರೋದು ಫಸ್ಟ್ ಏನ್ ಖಾಲಿ ಇದೆ ಅದು ಫಿಲ್ ಅಪ್ ಮಾಡಿ, ಆಮೇಲೆ ಬೇರೆ ಎಲ್ಲಿ ನಿಮ್ಗೆ ಎಲ್ಲಿ ಇದು ಫಲವತ್ತಾದ ಭೂಮಿ ಸಿಗಲ್ಲ. ನಾನು ಹೇಳಿದ್ನೆ ಅಲ್ಲ, ಈಗ ಯಾವ್ದಾದ್ರು ಜಲಾಶಯನೋ ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರೀಸೋ ಆ ತರ ಆದ್ರೆ, ಅಂದ್ರೆ ರೈತರ ಈಗ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಒಂದು ಅವರ ಆಸ್ಪಿರೇಷನ್ಸ್ನು ಗಮನಕ್ಕೆ ತಗೋಬೇಕಾಗತ್ತೆ. ಈಗ ಅದಕ್ಕೆ ಹೇಳಿದ್ದು, ಈಗ ಎಷ್ಟು ಜನ ಕೊಡಕ್ ರೆಡಿ ಇದ್ದಾರೆ, ಎಷ್ಟು ಜನ ಕೊಡಕ್ ರೆಡಿ ಇಲ್ಲ, ಒಂದು ವೈಟ್ ಪೇಪರ್ ಮಾಡ್ಲಿ ಅದ್ರ ಮೇಲೆ. ಸೊ ಜನ 80% ಕೊಡಕ್ ರೆಡಿ ಇದ್ದಾರೆ ಅಂದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬೇಡ. ಸುಮ್ನೆ ಅದರ್ವೈಸ್ ಸುಮ್ನೆ ಅಸಂಪ್ಷನ್ ಪ್ರಿಸಂಪ್ಷನ್ಸ್ ಅವೆಲ್ಲ ಹೆಲ್ಪ್ ಆಗೋದಿಲ್ಲ. ಸೊ ಅಗೈನ್ ಐ ಎಂಫಸೈಸ್, ಐ ಆಮ್ ಟಾಕಿಂಗ್ ಆಸ್ ಎ ಸೆನ್ಸಿಟಿವ್ ಸಿಟಿಸನ್ ಆಫ್ ದಿಸ್ ಸ್ಟೇಟ್ ಅಷ್ಟೇ. ರಾಜಕೀಯದಲ್ಲಿ ರೈತರ ಪರವಾಗಿ ನನ್ನ ಹತ್ರ ಕೆಲವೊಂದು ಪ್ರಶ್ನೆಗಳಿದಾವೆ ಕಾಂಗ್ರೆಸ್ಗೆ ಕೇಳಕ್ಕೆ. ನೀವು ನಿಮ್ಮ ಉಪಸ್ಥಿತಿಯಲ್ಲಿ ನಾನು ಈ ಪ್ರಶ್ನೆ ಕೇಳ್ತೀನಿ ಡಾಕ್ಟ್ರೆ, ಪ್ಲೀಸ್. ನಂಬರ್ 1 ವಿಚಾರ ಏನಾಗ್ತಾ ಇದೆ ಅಂದ್ರೆ, ಹರ್ಷದ್ ಕೂಳಿಗೆ ವರ್ಷದ ಕೂಳ್ ಕಳ್ಕೊಂಡ್ರು ಅನ್ನಂಗೆ ರೈತರ ಪರಿಸ್ಥಿತಿ ಆಗಬಾರ್ದು. ಇವರೇನೋ 2 ಕೋಟಿ ಕೊಡ್ತಾರೆ 3 ಕೋಟಿ ಕೊಡ್ತಾರೆ ಅಂತ ತನ್ನ ಹತ್ರ ಇರೋದನ್ನೆಲ್ಲ ಕೊಟ್ಬಿಟ್ರೆ ನಾಳೆ ಏನು ಹಾಗಾದ್ರೆ? ಒಂದು. ಎರಡನೇದು, ಫಲವತ್ತಾದ ಭೂಮಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇದ್ರಲ್ಲಿ ಅಭಿವೃದ್ಧಿ ಅಂತ ಎಲ್ಲಿ ಬರುತ್ತೆ? ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ರೈತರುಗಳು ಆರೋಪ ಮಾಡ್ತಾ ಇರೋದು, ನಾವಲ್ಲ. ಅದಕ್ಕೊಂದು ಕ್ಲಾರಿಟಿ ಕೊಡ್ಬೇಕು. ಒಂದು, ರೈತರನ್ನ ಕನ್ವಿನ್ಸ್ ಮಾಡಿಸ್ಬೇಕು, ಒಪ್ಪಿಸ್ಬೇಕು. ಇಲ್ವಾ ಕೈ ಬಿಟ್ಬಿಡ್ಬೇಕು. ಯಾಕೆ ಇದು ಯಾವುದಕ್ಕೂ ಹೋಗ್ತಾ ಇಲ್ಲ ಅಂಡ್ ಒಪ್ಪೇ ಇಲ್ಲ, ನಾನು ನನ್ನ ಮನೆ ಜಾಗಕ್ಕೆ ಬರ್ತೀರಿ, ಟೇಪ್ ಇಟ್ಕೊಂಡು ಸರ್ವೆ ಮಾಡ್ತೀರಿ ಅಂದ್ರೆ ಅದೊಂದು ರೀತಿ ದಾರ್ಷ್ಟ್ಯತನ ಅಂತ ಅನ್ಸಲ್ವಾ? ಈ ಮೊಂಡು ಹಠ ಯಾಕೆ ಕಾಂಗ್ರೆಸ್ಗೆ ಅಥವಾ ಆಡಳಿತ ಪಕ್ಷದವ್ರಿಗೆ? ಯಾಕೆ ಆ ಜಾಗಕ್ಕೆ ಹೋಗಿ ರೈತರನ್ನ ಮಾತಾಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ? ಇವಾಗ ಇದಕ್ಕೆ ಒಂದು ಬೇಕಾದ್ರೆ ಒಂದು ಸದನ ಕಮಿಟಿ ರಚನೆ ಆಗ್ಲಿ, ಓಕೆ,
ಹ್ಮ್ ಹ್ಮ್ ಅವರೆಲ್ಲ ಹೋಗಿ ಅದನ್ನ ಟೂರ್ ಮಾಡಲಿ, ಆ ವಿಲೇಜಸ್ ಎಲ್ಲ ಜನರ ಅಭಿಪ್ರಾಯನ ಪಡ್ಕೊಳ್ಳಿ. ಹೇಗಿದ್ರು ಸೆಷನ್ ಕೂಡ ಬರ್ತಾ ಇದೆ. ಸೊ ಯು ಟೇಕ್ ಎ ಕಾಂಕ್ರೀಟ್ ಒಪಿನಿಯನ್. ಅವರು ಯಾಕೆಂದ್ರೆ ಅದರ್ವೈಸ್ ಸುಮ್ಮನೆ ಇಲ್ಲ ಅವರು 80% ಒಪ್ಪಿದ್ದಾರೆ ಅನ್ನೋದು, ಇವರು ಇದು ಅನ್ನೋದು. ಯಾಕೆಂದ್ರೆ ಅಲ್ಲಿ ಐ ಥಿಂಕ್ ಒಂದು ವೈಜ್ಞಾನಿಕವಾದ ಮೆಥಡಾಲಜಿನ ಅಡಾಪ್ಟ್ ಮಾಡ್ಕೋಬೇಕಷ್ಟೇನೆ. ಈಗಲೂ ಜಿಲ್ಲಾಡಳಿತಕ್ಕೆ ನಾನು ಹೇಳ್ತೇನೆ, ಈಗ ಸದ್ಯಕ್ಕೆ ಇದನ್ನ ಕೈಬಿಡಿ, ಗೊತ್ತಾಯ್ತಾ? ಇದೆಲ್ಲ ಇದು ಕರೆಕ್ಟ್ ಆಗಿ ಒಪಿನಿಯನ್ ತಗೊಳ್ಳಿ. ಈ ರೈತರ ವಿರೋಧದ ನಡುವೆ ಈ ತರ ಬಲವಂತವಾಗಿ ಇದನ್ನ ಮಾಡೋದು ಸರಿ ಇಲ್ಲ. ಯಾಕೆಂದ್ರೆ ಈಗ ಆಲ್ರೆಡಿ ರೈತರು ಸುಮಾರು 488 ಅಥವಾ 400